ಈ ನಮ್ಮ ಭಾರತದಲ್ಲಿ 80-20 ಪ್ರಿನ್ಸಿಪಾಲ್ ಅಂತ. ಭಾರತ ಅಲ್ಲ, ಇಡೀ ವಿಶ್ವಾದ್ಯಂತ ನೀವು ಎಲ್ಲೇ ನೋಡಿ 80-20. ಏನದು 80-20 ಪ್ರಿನ್ಸಿಪಲ್ ಅಂದರೆ 80% ಅಷ್ಟು ಜನ ಬಡವರು, ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು. ಇನ್ನು 20% ಜನ ಶ್ರೀಮಂತರು, ಆಗರ್ಭ ಶ್ರೀಮಂತರು. ಇವರಿಬ್ರು ಸೇರ್ತಾರೆ. ಯಾಕೆ ಇವರು 20% ಮಾತ್ರನೇ ಇದ್ದಾರೆ, ಇವ್ರು ಯಾಕೆ ಇಲ್ಲಿಗೆ ಹೋಗೋದಿಲ್ಲ ಅಂತಂದ್ರೆ, ಈ 20% ಅಲ್ಲಿ ಇರೋರಿಗೆ ಇದೆಲ್ಲವೂ ಗೊತ್ತು. ಏನನ್ನ ಮಾಡಬಾರ್ದು, ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅತ್ಯದ್ಭುತವಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇವರು ಶ್ರೀಮಂತರಾಗಿದ್ದಾರೆ, ಆಗರ್ಭ ಶ್ರೀಮಂತರಾಗಿದ್ದಾರೆ, ಅಥವಾ ಯಶಸ್ಸು, ಕೀರ್ತಿ ಗಳಿಸಿದ್ದಾರೆ, ಗುರಿ ಸಾಧನೆಯನ್ನ ಮಾಡಿದ್ದಾರೆ, ಪ್ರಖ್ಯಾತಿಯನ್ನು ಹೊಂದಿದ್ದಾರೆ, ಸುಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ 20%. ಇನ್ನು ಮಿಕ್ಕದವ್ರು ಯಾಕೆ ಪಡ್ಕೊಂಡಿಲ್ಲ, ಯಾಕೆ ಪ್ರಯತ್ನ ಪಡ್ತಾ ಇದ್ರು ಅವ್ರ ಮೇಲೆ ಹೋಗೋದಿಲ್ಲ ಅಂದ್ರೆ ಇವ್ರಿಗೆ ಗೊತ್ತಿಲ್ಲ. ಏನ್ ಮಾಡಬಾರ್ದು ಇದು ಗೊತ್ತಿದೆ, ಹೇಗ್ ಮಾಡಬೇಕು ಅನ್ನೋದು ಗೊತ್ತಿದೆ, ಏನನ್ನ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಥವಾ ಇದೆರಡು ಗೊತ್ತಿದೆ, ಇದು ಗೊತ್ತಿಲ್ಲ, ಅಥವಾ ಇದೆರಡು ಗೊತ್ತಿದೆ, ಇದು ಗೊತ್ತಿಲ್ಲ. ಆದ್ರಿಂದ ಯಾವುದೋ ಒಂದು ಮಿಸ್ ಮಾಡ್ತಾನೆ, ಅದಕ್ಕೆ ಸರ್ಕಸ್ ಮಾಡ್ತಾನೆ ಇರ್ತಾನೆ. ಈಗ ಇದನ್ನೆಲ್ಲ ತಿಳ್ಕೊಳ್ಳೋದು ಹೇಗೆ? ಸೊ ಯಾರು ಮಾರ್ಗದರ್ಶನವನ್ನ ನೀಡ್ತಾರೆ, ಯಾರು ಜೀವನದ ಪಾಠವನ್ನು ಹೇಳ್ಕೊಡ್ತಾರೆ. ಸ್ಕೂಲಲ್ಲಿ ಹೇಳ್ಕೊಡೋ ಪಾಠ ಬೇರೆ, ಅದು ಬೇರೆ. ಜೀವನದ ಪಾಠಗಳನ್ನು ಯಾರು ಹೇಳ್ಕೊಡ್ತಾರೆ, ಅಂತ ಗುರುಗಳ ಬಳಿ ಮುಂದೆ ಗುರಿ, ಹಿಂದೆ ಗುರು ಅಂತ ಯಾರ್ಯಾರು ಇಟ್ಕೊಂಡಿರ್ತಾರೆ, ಇವರೆಲ್ಲರೂ ಕೂಡ ಯಶಸ್ವಿ ವ್ಯಕ್ತಿಗಳಾಗಿ ಬೆಳೀತಾರೆ. ಇಟ್ಕೊಂಡಿರೋರು ಮಾತ್ರ ಬೆಳೆಯಲ್ಲ, ಅದನ್ನ ಪಾಲನೆ ಮಾಡಬೇಕು. ಸುಮ್ಮನೆ ಹೊಸ ಕಾರ್ ತಂದ್ಬಿಟ್ಟು ಮನೇಲಿ ದಿನನಿತ್ಯ ಒರೆಸಿ ಭಾನುವಾರ ಆಯ್ತು ಅಂದ್ರೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳೆದು 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆಯ್ತು, ಕಾರನ್ನ ಸ್ಟಾರ್ಟ್ ಮಾಡಲೇ ಇಲ್ಲ. ಶೋರೂಮಿಂದ ತಂದು ಮನೇಲಿ ಇಟ್ಕೊಂಡವ್ರು ಅಷ್ಟೇ, ಇವತ್ತವರೆಗೂ ಸ್ಟಾರ್ಟ್ ಮಾಡಿಲ್ಲ. ಆದ್ರೆ ವರ್ಷದ್ ಮಾತ್ರ ನಿಲ್ಸಿಲ್ಲ. ದಿನನಿತ್ಯ ಒರೆಸ್ತಾರೆ, ವಾರಕ್ಕೊಂದ್ಸಲ ತೊಳಿತಾರೆ, ಎಲ್ಲ ಮಾಡ್ತಾರೆ. ಒಂದು ದಿವಸಕ್ಕೂ ಕಾರ್ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ 3 ವರ್ಷ 5 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ ಆಗಲ್ಲ. ಯಾಕೆಂದ್ರೆ ಬ್ಯಾಟ್ರಿ ಲೋ ಹೋಗ್ಬಿಟ್ಟಿರ್ತದೆ, ಒಳಗಡೆ ಇಂಜಿನ್ ಎಲ್ಲ ಸ್ಟಕ್ ಆಗ್ಬಿಟ್ಟಿರ್ತದೆ, ಓಡಿಸೇ ಇಲ್ವಲ್ಲ ಗಾಡಿನ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅದೇ ತರ ಕೆಲವರು ಗುರುಗಳನ್ನೂ ಇಟ್ಕೊಂಡಿರ್ತಾರೆ, ಬಟ್ ಏನು ಪ್ರಯೋಜನ ಇಲ್ಲ. ಈಗ ನಾನು ಹೇಳ್ದಂಗೆ ಕಾರ್ ತಂದು ನೀಟಾಗಿ ತೊಳೆದು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ದೃಷ್ಟಿ ಆಗ್ಬಾರ್ದು ಅಂತ ನಿಂಬೆಹಣ್ಣು, ಇಜ್ಜಲು, ಮೆಣಸಿನಕಾಯಿ, ಆ ಕಲ್ಲುಪ್ಪು ಎಲ್ಲ ಅದ್ರಲ್ಲಿ ಹಾಕಿ ಅದಕ್ಕೆ ದೃಷ್ಟಿ ಆಗ್ಬಿಡತಾರ. ಅದ್ ಮುಂದ್ಗಡೆ ನಿಂಬೆಕಾಯಿ ಬೇರೆ ಕಟ್ಟಿರ್ತಾರೆ ದೃಷ್ಟಿ ಆಗ್ಬಾರ್ದು ಅಂತ. ಎಂತ ಜನರು ಇರ್ತಾರೆ ಅಂತಂದ್ರೆ